ಅವು ಆರಾಮದಾಳನ? ಹಾ. ಅವು ಆರಾಮದಾಳವ. ನೀ ಹೇಳಿದ್ದೆಲ್ಲ ಅದ ಏರಿಯಾಕ ಬಂದೇವಿ. ನಿಮ್ಮ ಮನಿ ಯಾಕಡೆ ಅಂತ ಗೊತ್ತಾಗೋಲ್ತವ. ಅಣ್ಣ ಇಲ್ಲಿ ಬಂದಿರಿ? ಅಲ್ಲ ಒಂದು ಮಾತು ಹೇಳ್ಬೇಕು ಬೇಡಣ್ಣ. ನಾನು ಬಸ್ ಸ್ಟ್ಯಾಂಡ್ ಮಟಾರ ಬರ್ತಿದ್ನೆ. ಈಗ ಎಲ್ಲದಿರಿ ನೀವು? ಆಟೋದಾಗ ಅದೇವ್ ನೋಡುವ. ನೀ ಹೇಳಿದೆ ಅಂದ್ರೆ ಒಂದ್ ಚೂರ್ ನಾವು ಈಗ ಮುಂದೆ ಬಂದು ತರ್ಸೋದೊಂದು ಬಾಕಿ ಉಳ್ದತಿ. ಹೌದಣ್ಣ? ಅಣ್ಣ ಇದು ಆಟೋದವ್ರ ಕೈ ಕೊಡಿಲಿ. ಅಣ್ಣಾರ ಆಗ್ತವ್ರಿ. ಹೇಳ್ರಿ ಅಕ್ಕಾರ. ಅಣ್ಣಾರ ಇಲ್ಲಿ ಬಲುಕ್ರಿ ಇತ್ತಾಗ ಸಾಯಿಬಾಬಾ ದೇವಸ್ಥಾನ ಐತಿ ನೋಡ್ರಿ. ಸಾಯಿಬಾಬಾ ದೇವಸ್ಥಾನದ ಬಾಜುಕ ಒಂದು ರೋಡ್ ಹೋಗೈತೆ ನೋಡ್ರಿ, ಈ ಕಡೆ ಹಿಂಗ ಗಟ್ರ ಬಾಜುಕ. ಅದು ಏಕ ಬರ್ರಿ ಅಣ್ಣಾರ, 4ನೇ ಮನಿನ ಹೌದು ನೋಡ್ರಿ. ಕೇಸರಿ ಬಣ್ಣದ ಬಳದತ್ರಿ ಮನಿ ಅಣ್ಣಾರ. ಆರುಡ ಅಂತ ಐತಿ ನೋಡ್ರಿ. ಆಯ್ತು ಅಕ್ಕಾರ. ಬರ್ತೇವೆ ತೋರ್ವ. ಅಲ್ಲ ಇದಕ್ಕಿದ್ದಂಗೆ ಬರತಾರಲ್ಲ ಅವ್ವ ಅಣ್ಣ. ಇದು ಮೊದ್ಲು ಇವ್ರಿಗೊಂದು ಫೋನ್ ಹಚ್ಚಿ ಹೇಳ್ಬೇಕು ಬರಬೇಡ್ರಿ ಅಂತೇಳಿ. ಚಂದ್ರಶೇಖರ್. ಅಯ್ಯೋ ಫೋನೇ ಬಸವಲ್ರಲ್ಲ ಇವ್ರು. ಏನು ಮಾಡ್ಲಪ್ಪ, ಫ್ಯಾಕ್ಟ್ರಿಯಾಗ ಏನಾರ ಭಾಳ ಕೆಲ್ಸ ಐತೆ ಏನ? ಈಗ ಏನು ಮಾಡಲಿ? ನನಗೆ ಸುಡ್ಗಾಡು ಮೇಚೇಜು ಮಾಡಕ್ಕೆ ಬರಲ್ಲ. ಹೆಂಗಯ್ಯ ನಾವು ಮಾಡೋದತ್ತಾಗ ಏನು ಮಾಡಲಿ? ತಡಿ ಮತ್ತೆ ಹಚ್ತೇನೆ. ಫೋನ್ ಮಾಡತ್ತಿದ್ದೇನೆ. ನೀವು ಎದಕ್ಕೆ ಬಂದ್ರಿ? ಯಾಕೆ ಏನಾತ? ಆರಾಮದೇ ಇಲ್ಲ ನೀನ? ಊರಿ ನಮ್ಮ ಅಣ್ಣ ನಮ್ಮ ಅವ್ವ ಬರಕತ್ತಾರ್ರಿ, ಹೋಗ್ರಿ. ಹೌದಾ? ಎಲ್ಲದಾಳ? ಅಯ್ಯವ್ವ ಇಲ್ಲೇ ಓಣಿ ಕಡೆ ಬರತ್ತೇನಂದ್ರಿ. ಅಯ್ಯೋ ಬಂದ ಬಿಟ್ರಲ್ಲೇ. ಅಯ್ಯೋ ಮೊದ್ಲ ನನಗೆ ಹೇಳ್ಬಾರ್ದ ನೀನು? ಹೇಳ್ಬಾರ್ದನ್ಲೇ ನೀನು? ಅಯ್ಯೋ ಏನು ಮಾಡೋದಪ್ಪ ಈಗ? ಅಣ್ಣ ಬರ್ರಿ ಒಳಗೆ ಬರ್ರಿ. ಏನ್ ಮಾಡದ್ಲಿ ಈಗ? ಏನ್ ಮಾಡೋದಂತ ತನಕಿತ್ರಲ್ಲ. ಸರಿ ಒಳಗೆ ಬರ್ರಿ. ಆ ಕಡೆ ಕೋಣೆ ಐತಲ್ಲ, ಆ ಕೋಣೆಗಿರ್ರಿ. ನಾ ಹೊರಗಿಂದ ಚಾವಿ ಹಾಕ್ತೀನಿ. ಅವ್ರೊಂಚೂರು ಕೆಕ್ಕಲ ಮಕ್ಕ ತಗೊಳಕ್ ಹಿತ್ಲಕ್ಕ ಬತ್ಲಕ್ಕ ಹೋದ್ರಂದ್ರೆ ಪಟ್ಟ ನಂಗೆ ಕದ ತೆಗಿತೀನಿ. ಹೊರಗೆ ಹೋಗ್ಬಿಡ್ರಿ. ಕಾರಲ್ಲಿ ನಿಂದ್ರಿಸಿರಿ. ಕಾರು ಆ ಹುಂಚಿಗಿಡ ಬಡ್ಡ್ಯಾಗ ನಿಂದ್ರಸೇನ್? ಸರಿ ಇಲ್ಲ ಇಲ್ಲ ಇರ್ರಿ. ಒಟ್ಟ ಹೊರಗೆ ಬರಾಕೋಬೇಡ್ರಿ. ನಾ ಚಾವಿ ಹಾಕ್ತೀನಿ. ಅಲ್ಲ ಇಲ್ಲಿ ನಿಂತಿಯಲ್ಲ ಪಾಪ, ಹೋಗಿ ನಿಮ್ಮ ಅಣ್ಣ ಅಲ್ಲಿ ಚೀಲಪಲ್ಲ ಇಳಿಸಾತಾನ. ಹೋಗೋಟ್ಟು ಏನೇನ ತಂದತಿ. ಓಕೆ ಬಾ ಕುಂದ್ರಬೇ. ನಿಧಾನ. ಅಡ್ಡಿ ಇಲ್ಲ ಬಿಡ. ಮನೆ ಅನುಕೂಲವಾಗಿ ಐತಿ. ಹಳೆ ಮನಿಕ್ಕಿಂತ ಅನುಕೂಲವಾಗಿ ಐತಿ. ಒಳ್ಳೆ ಇಂಬನು ಐತಿ. ಹವಾ ಮೊದ್ಲು ಆ ಚೀಲ್ದಾಗಿರೋ ಎಲ್ಲ ಅಡಿಗೆ ತೆಗೆದು ಒಂದು ದಬರಿಗಿದು ಹಾಕಿ ಬಿಸಿ ಮಾಡಿ, ಬಿಸಿದ ಕಟ್ಟಾಳಕ್ಕೆ ಮತ್ತೆ ಹಳಿಸಿ ಕಳಿಸಿತ್ತು ಉಣ್ಣಾಕ್ ಬರ್ತೈತಿ. ಅಣ್ಣ ಅದು ನೀರು ಕೊಡ್ಲೆ, ಚಾ ಕೊಡ್ಲಣ್ಣ? ಯಾಕವಾ? ಅಷ್ಟೇ ಗಾಬ್ರಿಗೆ? ಗಾಬ್ರಿ ಇಲ್ಲಣ್ಣ, ಅದು ಜಳ ಚೀಲ ಕೊಡೋಣ. ಆಯ್ತವ ಹೋಗ ತೆಗ ಬಿಸಿ ಮಾಡಿ ಚಾಗಿ ಏನ್ ಮಾಡ್ಕೊಂಡ್ ಕುಂದ್ರ ಬಿಡವ. ನೀರು ಬೇಡ, ಏನ್ ಬೇಡ. ನೀ ಅಲ್ಲಿಂದ ಹತ್ತೇವಿ, ಇಲ್ಲಿ ಬಂದೇವಿ. ಏನ ನಡಿ, ನಾನ ಕುಡಿತೀನಿ ಒಂದು ಹೊಟ್ಟೆ ಅಲ್ಲೇ. ಯಾವ ನಿಂಗೆ ಬೇಕಂದ್ರೆ? ನಂಗೆ ನೀರು ಪರ್ಬೇಡ, ಬಾಟ್ಲಿ ತಂದಿದ್ನಲ್ಲ ಕುಡ್ದನಿ. ಒಬ್ಬ ಗಡಿಗೆ ನೀರು ತಣ್ಣ ಕುಡ್ದಿದ್ದಕ್ಕೂ ಅದಕ್ಕೂ ಜೀವ ತಂಪಾತ್ ನೋಡ್ರಿ. ಅಡ್ಡಿಲ್ ನೋಡ್ಲಾ, ಮನಿ ದೊಡ್ಡದ ಐತಿ. ಯಾರು ಅವು ಚಪ್ಪಲ್ ಬಾಗಲ್ದಾಗದಾವಲ್ಲ? ಅದು ಅಣ್ಣ ಈ ಮನಿಯರ್ದ. ಮನಿಯರ್ದ ಓನರ್ದನ? ಆಯ್ತು ತೋರ್ಸ. ಅದೇ ಅಡ್ಡಿ ಇಲ್ಲ. ಮನಿ ಇಂಬ ಐತಿ, ದೊಡ್ಡದು ಐತಿ. ಅಡಿಗೆ ಮನಿನೂ ಅಷ್ಟ ಇಂಬ ಐತಿ. ಇದೇನಿದೆ? ರೂಮ್ ಯಾಕೆ ಚಾವಿ ಹಾಕ್ಯಾರ? ಅವ ಈ ಕಡೆ ಬಾ ಹೊರ ಕುಂದ್ರ ಬಾ. ಇಷ್ಟೇ ಪಡ್ಸಲ್ಲೇ ಇದೆ ಅಡಿಗೆ ಮನೆ ಅಷ್ಟೇ. ಪಡ್ಸಲ್ಲೇ ಅಡಿಗೆ ಮನೆ ಅಷ್ಟವ. ಅಲ್ಲಲೇ ಅದು ನಿಮ್ದಾವ್ದಲ್ಲ, ಈ ಮನಿ ಒಳಗೆ ಐತಿಲ್ಲ ಕೋಣಿ, ಚಾವಿ ಹಾಕೈತಲ್ಲ ಅದು. ಅದವ ಈ ಮನಿ ಓನರ್ ಅವರು ಸಾಮಾನು ಭಾಳ ಅಷ್ಟಿದ್ವಂತೆ. ಅನ್ಕಮಟ ಒಯ್ಯು ಮಠ ಅದನ್ನ ಅಂದ್ರೆ ಅಲ್ಲಿ ರೂಮ್ನಾಗೆಲ್ಲ ಇಟ್ಟು ಚಾವಿ ಹಾಕ್ಯಾರ ಪೂರ್ತಿ. ಅವ್ರ ಕಡೆನೇ ಐತದ ಚಾವಿ, ನಾವು ತೆಗಿಯಂಗಿಲ್ಲ. ಅವ್ರು ಆ ರೂಮ್ನಾಗ ಅವ್ರ ಸಾಮಾನೇ ಇಟ್ಟಾರ. ಇದೆಯಾ ಲೆಕ್ಕಿದೆ? ಮನಿ ಬಾಡಿಗೆ ಕೊಟ್ಟು ಒಳ್ಳೆ ಮಕ್ಕಳು ಕೋಣಿನ ಅವ್ರ ಮನೇನ ಬೇಡಾಗಿದ್ದು ಸಾಮಾನು ತಂದಿಟ್ರೆ ಹೆಂಗಿದೆ? ಬಾಡಿಗೆ ಕೊಡ್ತೇವಿಲ್ಲ ನಾವು, ಮತ್ತೆ ಓಟು ಕೊಡ್ಬೇಕು. ಅದು ಹೆಂಗ ಕತಿಯಪ್ಪ ಇವ್ರದ್ದು? ದಿಗಿ ಅದು ಎಲ್ಲಿ ಮ್ಯಾಗ ಐತೆನ ಅವ್ರ ಮನಿ ಓನರ್ ಮನಿ? ಏನು ತಳಗೈತೆ? ತಳಗೆಲ್ಲಿ ಇರಕ್ಕೆ ಅದ ನೀನು ತಳಗಿರೋ ಮನಿ ಬಾಜುಕೈತೇನೆ? ಎಲ್ಲೈತಿ ತೋರ್ಸು, ನಾನು ಮಾತಾಡ್ತೇನೆ ಅವ್ರ ಕಡೆ. ಹೌದ್ವಾ? ಹಂಗ ಅವ್ರ ಸಾಮಾನು ಇಲ್ಲಿ ಹೆಂಗೆ ಇಡ್ತಾರ ಅವರು? ಅದು ಅಣ್ಣ ಅದು ಏನಂದ್ರ ಅವರು ಒಂದು ಹೊಸ ಮನೆ ಹಿಡ್ದಾರಣ್ಣ. ಆ ಮನೆಗೆ ಇವ್ನು ತಗೊಂಡು ಹೋಗೋ ಮಟ್ಟ ಅಂತ ಅನ್ಕತ ಇಟ್ಟಿದ್ರು ಅಷ್ಟೇ ಪಾಪ. ಇಟ್ಟಾರ ಇನ್ನೊಂದು 4 ದಿನಕ್ಕೆ ಇಲ್ಲ ಒಂದು ವಾರಕ್ಕೆ ಎಲ್ಲ ಸಾಮಾನು ತೊಗೊಂಡು ಹೋಗ್ತಾರಂತೆ. ಇಲ್ಲೇನು ಬಿಡೋದಿಲ್ಲ, ಒಂದು ವಾರಕ್ಕೆಲ್ಲ ತೊಗೊಂಡೋಕೇನಂದಾರ. ಓ ಹೌದಾ? ಚಾವಿ ಅವ್ರ ಕಡೆನೇ ಐತನ? ಎಂತ ಬರಾಸಿ ಗಿಡದವು? ಅಲ್ಲ ತೀರಾ ಅಷ್ಟು ನೆಮ್ಕಿ ಇಲ್ಲದ್ರಿ ಇಲ್ಲದ ಕೆಡ್ಬೇಕು ಅವ್ನು ಬಗ್ಗಾಕ. ಹೋಗ್ಲಿ ಬಿಡು, ಅಡ್ಡಿ ಇಲ್ಲ. ಮನಿನೂ ಇಂಬೈತಿ ಇಂಕೋ ಬೇಕಿಗಲ್ಲ ಆಕತಿ.
ನಾವ 2 ದಿನ ಇರೋಣ ಅಂತ ಬಂದಿವ. ಮತ್ತೆ ಇಲ್ಲಿ ಹೆಂಗೈತೆ ಏನೋ ವಾತಾವರಣ ಒಬ್ಬಕ್ಕೆ ಇರ್ತಿ ಅಂತೇಳಿ ನಿಮ್ಮ ಅಣ್ಣನ ಕರ್ಕೊಂಡ್ ಬಂದೆ. ಹಾ, ಎಷ್ಟು ಗಂಟೆ ಟ್ರೈನಿಗೆ ಇದು ಬಸ್ ಏನಂತೆ ನಾನು ಬಸ್ ಅಣ್ಣ ಎಷ್ಟು ಗಂಟೆದಕ್ಕೆ ಹೊಕ್ಕಿ ಅಣ್ಣ? ಆ ಎಷ್ಟು ಗಂಟೆದಕ್ಕೆ ಹೊಕ್ಕಿ? ಹೊಂಟಿ ತಗೋ, ಇಬ್ರು ಬಂದು ಕುಂತೇವಲ್ಲ, ಮತ್ತೆ ಹೊಂಟ್ಬಿಡ್ತೇವೆ, ಆತ್ ಮುಗಿತ್ತು ಹೋಗ್ಯತ. ಅಲ್ಲವಾ ಅಣ್ಣ ಬಿಡಾಕ್ ಬಂದಾನ ಅಂತೇಳಿ. ಯಾಕ ಬಂದಾನ? ಇಷ್ಟೊತ್ತಾಗ ಏನು ಹೊಳ್ಳೋಕನ? ಇವತ್ತಿಲ್ಲೇ ಇರ್ತಾನ, ನಾಳೆ ಬೆಳಗ್ಗೆ ಹೋಗ್ತಾನ, ನಾ 2 ದಿನ ಇರ್ತೀನಿ. ಚಲೋ ಆತ್ ಬಿಡ್ಬೆ ಅಣ್ಣ. ಭಾಳ ದಿನ ಆಗಿತ್ತು ಅಣ್ಣ, ಇವತ್ತರ ಬಿಡು ಮಾಡ್ಕೊಂಡು ಪುರ್ಸತ್ ತೊಗೊಂಡು ಆರಾಮ್ ತಂಗಿ ಮನೆಗೆ ಬಂದಿರ್ಬೇಕು ಅನ್ನಿಸ್ತಲ್ಲಪ್ಪ. ಚಲೋ ಆತ್, ಇಬ್ರು ಬಂದಿದ್ದು ಭಾಳ ಖುಷಿ ಆಯ್ತು. ನನಗಂತೂ ಮನ್ಯಾಗ ಒಬ್ಬೇಕಿದ್ದು ಕೆಟ್ಟ ಬ್ಯಾಸರ ಅನ್ಸಕತ್ತಿತ್ತು. ನೀ ಇಬ್ರು ಇಲ್ಲೇ ಕುಂದ್ರೆ ಅದಕ್ಕೆ ಪಾನ್ಕ ಗಿನ್ಕ ಮಾಡ್ಕೊಂಬರ್ತೀನಿ. ಬೇಡ, ಇನ್ನೊಂದು ಅರ್ಧ ತಾಸಿಗೆ ಅಂದ್ರೆ ಊಟದ ಹೊತ್ತು ಹೊಡ್ತು ಮುಂತೇವಂತ. ಅಡಿಗೆ ತೆಗೆದು ಎಲ್ಲ ತೆಗೆದು ಹೊಂದಿಸಿ ಬಿಸಿ ಮಾಡೋದನ್ನ ಹೋಗು. ಹಾಂ ದೇವ್ರೆ, ಏನು ಕರ್ಮನಪ್ಪ ನಂದು. ಅಲ್ಲ ಅಣ್ಣ, ಯವ್ವ ಇಬ್ರು ಬರ್ರಿ, ಬಚ್ಚಲ್ದಾಗ ಹೋಗೋಣ ಬರ್ರಿ. ಕೈಕಲ್ ಮುಖ ತಗೊಬರ್ರಿ, ಬರ್ರಿ ಬಚ್ಚಲಕ್ಕೆ ಹೋಗೋಣ ಬರ್ರಿ. ಮದುವೆ ಕರ್ದಂಗೆ ಕರಿತೀಯಲ್ಲೇ ತೊಕ್ಕಂತೀವಿ ಬಿಡ. ಆಮ್ಯಾಗ ಇಲ್ಲೇನು ಹಡ್ದು ಬಾಣ್ತಿದಾಳನ ಕಾಲು ತಗೊಂಡು ಒಳಗೆ ಬರ್ರಿ ಅನ್ನಕ. ಅಲ್ಲಿಂದ ಜಳಕ ಪಳಕ ಮಾಡಿ ನಾಷ್ಟ ಮಾಡಿ ಬಸ್ ಹತ್ತೇವಿ, ಇಲ್ಲಿ ಬಂದು ಇಳ್ದೇವಿ. ಕೈಕಲ್ ತಗೊಳಕ್ಕೆ ಏನು ಕೈ ಏನು ಧೂಳಗ್ಯಾವನ, ಕಾಲೇನು ಧೂಳಗ್ಯಾವ. ಈಗ ಉಣ್ಣ ಹೊತ್ತಿ ಒಂದು ಕಾಲು ಕೈ ತಗೊಂಬರ್ತೇವೆ ಬಿಡು. ಅವನವ ನನಗರ ಒಂದು ಈಟ ಅಡ್ಡಕ್ಕ ನಿಲ್ಲೇ ಸ್ವಲ್ಪ ಮ್ಯಾಗ. ಅಣ್ಣ ಇಲ್ಲೇ ಮುಕ್ಕೋತಿ? ಅತಿ ಎಲ್ಲ ಐತವ ಜಾಗ, ಇಲ್ಲೇ ಮುಕ್ಕೋತೇನೆ ಬಿಡಿ, ಏನಾತ? ಹಾಂ ಸರಿ ಅಣ್ಣ. ಅಡಿಗೆ ತೆಗಿ ಹೋಗ. ತೆಗಿತೇನೆ. ಇಲ್ಲ, ಇವತ್ತು ನಂದು ಏನೋ ಗ್ರಾಚಾರ ಕೆಟ್ಟಿದ್ದೆ ಕರೆ. ಫೋನ್ ಮಾಡಿ ಫಸ್ಟ್ ನಮಗೆ ಇಷ್ಟ ಆಗಲಿಲ್ಲ ಹುಡುಗಿ, ಬೇಡ ಆಕೆ ಜೋರದಾಳ ಅಂತ ಹೇಳಿನೇ ಫೋನ್ ಕಟ್ ಮಾಡ್ರಿ. ಏನ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬೇಕಾ? ಲೇ ಹೊಲದ ಬಂದ ಸೌಭಾಗ್ಯ ಬೇಡ ಅಂತ ನಾವ ಕಾಲೇ ದುಡ್ತಾ ಇದೇವಿ, ಅರ್ಥ ಮಾಡ್ಕೊ. ಏನ ಅಲ್ಲ, ಅವ ಯಾರು ಕೂಟ್ ಸಂಬಂಧ ಬೆಳೆಸ್ಯಾನ ಅದರ ಗೊತ್ತೈತೆ ನಿಂಗೆ? ಶ್ರೀಕಾಂತ್ ಪಾಟೀಲ್ ಅವ್ರ ಮಗಳನ್ನ ತನ್ನ ಮನೆ ಸೊಸಿ ಮಾಡ್ಕೊಂಡನವ. ಶ್ರೀಕಾಂತ್ ಪಾಟೀಲ್ ಅವ್ರದ್ದು ಸ್ನೇಹ ನನಗೆ ಸಿಗ್ತಿತ್ತು. ಪಾಟೀಲ್ ಅವ್ರದ್ದು ಸ್ನೇಹ ಸಿಕ್ಕ್ರ ಹಂಗೆ ಮಾಡಿ ನಮ್ಮ ಕಂಪ್ನಿ ಜೊತೆಗೆ ಅವರು ಹೆಂಗಾರ ಇದು ಮಾಡುವಂಗೆ ಮಾಡಿ ಆಮೇಲೆ ನಾವು ದೊಡ್ಡ ಫ್ಯಾಮಿಲಿ ಆಗ್ಬಿಡ್ತಿದ್ವಿಲೇ, ಗೊತ್ತನ ರೀ? ಯಾವ ಲೋಕದಾಗದಿರಿ ನೀವು? ಶ್ರೀಕಾಂತ್ ಪಾಟೀಲ್ ಅವ್ರ ಸೊಸಿನ ಮಗಳನ್ನ ಅವ್ರ ಮನೆ ಸೊಸಿ ಮಾಡ್ಕೊಂಡಿರ್ಬೋದು, ಅದರಿಂದ ನಮಗೆ ಯಾವ ಲಾಭನೂ ಇಲ್ಲ. ಹಂಗಂತೆ ಲಾಭಕತೆ ಅಂತೇಳಿ ನನ್ನ ಮಗಂದು ಬಾಳೆ ಹಾಳು ಮಾಡಕ್ಕೆ ರೆಡಿ ಇಲ್ಲ. ಆ ಹುಡುಗಿ ಭಾಳ ಜೋರು ಇದ್ದಂಗೆ ಅದಲ್ರಿ. ಅದು ಅಲ್ಲದೆ ಓದೈತಿ BA, ಅದೇನು ಪೂರ್ತಿ ಮುಗ್ದೈತೋ ಮುಗ್ದಿಲ್ಲ ದೇವ್ರಿಗೆ ಗೊತ್ತು. ಅದಕ್ಕೆ ಜೀವನದಾಗ ಏನು ಗುರಿನೇ ಇಲ್ಲಂತೆ, ಏನು ಮಾಡ್ಬೇಕು ಅನ್ನೋದಿಲ್ಲ, ಏನಿಲ್ಲ. ಆಮೇಲೆ ಅದು ಅಲ್ಲದೆ ಯಾರು ಹೆಣ್ಣೋಡಕ್ಕೆ ಬಂದಾಗ ಚುಡ್ದಾರ್ಕೊಂಡು ನಿಂದಿರ್ತಾರ, ಅಲ್ಲೇ ಗೊತ್ತಾಕತ್ತೆ ಎಷ್ಟು ವಾಂಡದಾಳ ಅಂತೇಳಿ. ನೀವೇ ಹೇಳಿದ್ರಿ ಅವ್ರು ಸಾವಿತ್ರಕರ್ ಭಾರಿ ಟ್ರೆಡಿಷ್ನಲ್ಲು, ಇಷ್ಟು ಚಲೋ ಅಷ್ಟು ಚಲೋ ಅಂತ ಹೇಳ್ತಿದ್ದೆ. ಅಂಥವ್ರು ಅಲ್ರಿ, ಅವ್ರ ಮಗಳು ಇವ್ರ ಮನೆ ಸೊಸಿ ಮಾಡ್ಕೊಂಡ್ರೆ ನಮಗೇನ್ರಿ ಲಾಭಕತೆ ಬಿಡ್ತತೆ. ನನ್ನ ಮಗನ ಬಾಳೆ ಹಾಳು ಮಾಡಕ್ಕೆ ನಾ ತಯಾರಿಲ್ಲ. ಏನು ಹೇಳಕತ್ತೇನೆ ಕೇಳ್ರಿ, ಕತ್ತಿ ನಿಮ್ದೊಂದತ್ತಾಗ. ಅಲ್ರಿ ಆ ಹುಡುಗಿ ಕೆಟ್ಟ ಜೋರು ಐತ್ರಿ. ನೀವ ಅಂದಿದ್ರಿಲ್ಲ ಸಾವಿತ್ರಕರ್ ಭಾರಿ ಸಂಪ್ರದಾಯಸ್ಥರು ಅಂತೇಳಿ. ಹಂಗಿದ್ದ ಮಗಳಿಗೆ ಚುಡಿದಾರ ಹಾಕೊಳಕ್ ಬಿಡ್ತಾರ? ಅವ್ರು ಹೇಳಿರ್ತಾರ ಸೀರೆ ಉಟ್ಕೋ ಅಂತೇಳಿ. ಈ ನನಗೆ ಹೆಣ್ಮಕ್ಳ ಸೈಕಾಲಜಿ ಗೊತ್ತು, ನಾ ಹೇಳ್ತಾ ಇದನ್ನು ಕೇಳ್ರಿ. ಈಕಿನೇ ಮುದ್ದಾಮ ನಾ ಇಲ್ಲ ಚುಡಿದಾರ ಹಾಕೋತೀನಿ ಅಂತ ವಾಂಡಿದ್ದಂಗೆ ಅದಾಳ ಈಕೆ. ಯಾಕೆ ನನಗನ್ಸು ಮೆಟ್ಟಿಗೆ ಅಲ್ಲಿ ಯಾರ ಕನ್ನೆ ನೋಡಕ್ ಹೋದ್ರ ಮುಂದೆ ಈ ನಮ್ನಿ ನಿಂತು ಮಾತಾಡ್ತಾರ, ಮಕ ಎತ್ತಕ್ ನಾಚಿಕೆ ಪಟ್ಕೊಂತಾರ. ಅಂತದಕ್ಕೆ ಇಷ್ಟು ಮಾತಾಡ್ತಾಳ ಅಂದ್ರೆ ಈಕೆನ ಹಗ್ರ ಬಗ್ರ ಇದ್ದಕ್ಕೆಲ್ಲ ಒಬ್ಗಿದ್ದ ಹಬ್ಬ ಮಾಡಕ್ಕೆ ನಂಗೆ ಕಾಣುವಳು. ನನಗೆ ನೋಡಿ ನಾ ಹೇಳ್ತಾ ಇದನ್ನು ಕೇಳ್ರಿ, ನನಗೆ ಇಷ್ಟ ಇಲ್ಲ. ನನಗೆ ಅವ್ರ ಮನೆ ಅದು ಆ ಹುಡುಗಿನ ಅಷ್ಟಕ್ಕೂ ಮತ್ತು ಅಷ್ಟ್ರಾಗ ಅವ್ರ ಅಣ್ಣನ ಹೆಂಡತಿ ಅದು ಹುಡುಗಿ ಹೆಸರು ಏನೋ ಹೇಳಿದ್ರಲ್ಲ ಅವರು, ಅದೇ ಪಾಟೀಲ್ ಅವ್ರ ಮಗಳು ಅಂದ್ರಲ್ಲ, ಆ ಹುಡುಗಿನೇ ಎಷ್ಟೋ ಸೂಕ್ಷ್ಮಿತ್ತು. ನಾನು ನೋಡೋ ಪ್ರಕಾರ ಆ ಹುಡುಗಿ ಪಾಪ ಚಲೋ ಅನ್ನಿಸಿದ್ಲಪ್ಪ ನನಗೇನು. ಅಷ್ಟು ದೊಡ್ಡ ಮಂತನದಿಂದ ಬಂದಿದ್ರು ಅವಳಿಗೇನು ಅಷ್ಟು ಜಂಬ ಅನ್ನಿಸ್ಲಿಲ್ಲ. ಇದು ಏನದ ಜ್ಯೂಸ್ ಕೊಡೋವಾಗಲೂ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ಲು, ನಾಷ್ಟ ಕೊಡೋ ಹೊತ್ನಾಗೂ ಮಾತಾಡ್ಸಿದ್ಲು. ಆಮೇಲೆ ಇದು ಏನದ ಅಮ್ಮ ಅಂತ ಕರಿತಾ ಇದ್ಲು. ಹಿಂದಿಂದ ಅಡ್ಡಾಡೋದು ನೋಡಿದ್ರೆ ಗೊತ್ತಾಯ್ತು. ಅವ್ರ ಮಾವ ಎಷ್ಟು ಹೊಗಳಿದ್ರು, ನಿಮ್ಮ ಗೆಳೆಯ ಎಷ್ಟು ಹೊಗಳಿದ್ರಿ. ಅಯ್ಯೋ ಈ ಹುಡುಗಿ ಭಾಳ ಒಳ್ಳೇದ್ರಿ, ಹಿಂಗೆ ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡ್ಕೊಂಡೈತಿ, ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡಾಳ, ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರು ಅದ್ರ ಬಗ್ಗೆ ಏನೋ ಕಲ್ತು ಏನೋ ಒಂದು ಮಾಡಿ ತನ್ನ ಸ್ವಂತ ಕಾಲ ಮೇಲೆ ತಾನು ನಿಂತಾಳ, ಇಷ್ಟು ಚಂದ ದುಡಿತಾದಾಳ. ಏನೇನೇನೇ ಹೇಳಿಲ್ಲ ಅವರು ಮಗಳ ಬಗ್ಗೆ ಏನಾದರೂ ಅವ್ರು ಹೇಳಿದ್ರ? ಇಷ್ಟೇ ಅಬ್ಸರ್ವ್ ಮಾಡ್ರಿ, ಮಗಳ ಬಗ್ಗೆ ಏನಾರ ಹೇಳಿದ್ರ ಅಷ್ಟೇ. ನಾವಾಗಿ ಏನು ಮಾಡ್ತಾ ಇದಿ ಅಂತ ಕೇಳಿದ್ದಕ್ಕೆ ಅವ್ರ ತಾಯಿ ಅದೇನೋ ಒಂಥರ ಮುಚ್ಕೋಬೇಕಲ್ಲ, ಆ ರೀತಿ. ಅಯ್ಯೋ ಅಣ್ಣ ಮತ್ತೆ ಅಪ್ಪ ಏನು ಮಾಡೋದು ಬೇಡ ಅಂದಾರ, ಅದಕ್ಕೆ ಆಕೆ ಏನು ಮಾಡ್ತಾ ಇಲ್ಲ, ಮನ್ಯಾಗದಾಳ ಪ್ರೀತಿ ತಂಗಿ ಪ್ರೀತಿ ಮಗಳು. ಅರಿ ಮಾಡಬೇಕು ಅನ್ನೋಂಥ ಒಂದು ಉತ್ಸಾಹ ಆಕಿನಲ್ಲಿ ಇದ್ದಿದ್ರೆ ಆಕಿನೇ ಮಾಡ್ತೇನೆ ಅಂತಿದ್ಲ, ಅವರು ಮಾಡು ಅಂತಿದ್ರು. ಏನು ಹೊರಗೆ ಹೋಗ್ಲೇ ಬೇಡ ಅಂತ ಏನು ಅವ್ರೇನು ಹೇಳ್ತಿದ್ದಿಲ್ಲ. ನಾನೇನು ಹುಚ್ಚಿ ಅಲ್ಲ, ನಾನು ಎಲ್ಲ ಬರೀ ಅವ್ರು ನಡ್ಕೊಳ್ಳೋ ರೀತಿ ಒಳಗೆ ಅಬ್ಸರ್ವ್ ಮಾಡ್ತೀನಿ. ನಾನು ಹೇಳ್ತಾ ಇದ್ದೀನಿ ಕೇಳ್ರಿ, ನನಗೆ ಆ ಮನೆ ಸಂಬಂಧ ಬೇಡ, ಅದ್ರಾಗ ಆ ಹುಡುಗಿ ಎಸ್ಪೆಷಲಿ ಬೇಡವೇ ಬೇಡ. ಆ ಶ್ರೀಧರ್ ಏನ್ ಅನ್ಕೊಂತಾನ ಏನ ಈಗ? ಹೆಂಗ ಅವ್ನ್ ಫೋನ್ ಹಚ್ಚಿ ಇಷ್ಟ ಇಲ್ಲ ಅಂತ ಹೇಳೋದು? ಅವ್ರು ಏನ್ ಅನ್ಕೊಂತಾರ ಅಂತೇಳಿ ಅವ್ರ ಮನೆ ಹುಡುಗಿ ನಮ್ಮ ಮನೆ ಸೊಸಿ ಮಾಡ್ಕೊಂಡ್ರೆ ಜೀವನ ಪೂರ್ತಿ ನಾವು ಅನ್ಕೋಬೇಕಾಕತಿ. ಈಗ ಒಂದೇ ಸಲ ಅವ್ರು ಅನ್ಕೊಂಡು ಸುಮ್ನಾಕಾರ, ನಾ ಹೇಳ್ತೇನಲ್ಲ ಬೇಕಾಗಿಲ್ಲ ಹುಡುಗಿ. ಸಾಲದಕ್ಕೆ ಮತ್ತೆ ಅಮೆರಿಕಕ್ಕೆ ಕಳಿಸ್ತೀರಾ ಮಗನ್ನ ಅಂತ ಕೇಳ್ತಾಳಕಿ. ಅಂದ್ರೆ ಅಕ್ಕಿ ತಲೆಯಾಗ ಅಮೆರಿಕಕ್ಕೆ ಹೋಗ್ಬೇಕು, ಎಲ್ಲ ಹೊರಗೋಗಿ ಸೆಟ್ಲ್ ಆಗ್ಬೇಕು, ಅತ್ತಿ ಮಾವನ ಜೊತೆಗೆ ಇರ್ಬೇಕು ಅನ್ನೋದಿಲ್ಲ. ಏನ ನನಗೆ ಯಾಕೆ ಇಂಟ್ರೆಸ್ಟ್ ಇಲ್ರಿಪ್ಪ. ನಾಳೆ ನನ್ನ ಮಗಳು ಬರಾಕಿ ಹೋಗಕ್ಕೆ ಆಕಿನ್ನೂ ಚಂದ ನೋಡ್ಕೋತಾಳಂತ ನನಗೇನು ಅನ್ನಿಸ್ಲಿಲ್ಲ. ಅದು ಅಲ್ಲದೆ ನನ್ನ ಮಗನ ನಾನು ಎಲ್ಗೂ ಕಳ್ಸಲ್ಲ. ನಾಳೆ ಮದುವೆಯಾಗಿ ಬಂದು ನನ್ನ ಮಗನ ತಲೆಯಾಗ ಇಲ್ಲ ಬರೋದು ತುಂಬಿ ಹೊರಗೆ ಹೋಗೋಣ ಅಂತ ಅನ್ನಕತ್ರ ನನ್ನ ಮಗ ನನ್ನ ಸೆರಗಿ ಹಿಡ್ಕೊಂಡೆ ಕುಂತಿರ್ತೈತಿ. ಎಷ್ಟು ನನ್ನ ಮಗ ನನ್ನ ಮೇಲೆ ಅಷ್ಟು ಪ್ರೀತಿ ಅದಾನ. ನಾಳೆ ಈಕಿಯಿಂದ ನನ್ನ ಮಗ ನನ್ನಿಂದ ದೂರ ಆದ್ರೆ ಏನು ಮಾಡೋದು? ನನಗೆ ಯಾಕೆ ಹಂಗೆ ಅನ್ನಿಸ್ತು. ಬೇಡ, ಆಕಿ ಹೆಂಗೆ ಎದಿ ಉಬ್ಬಿಸ್ಕೊಂಡು ನಿಂತಿದ್ಲು.
ಗೊತ್ತನ ಸ್ವಲ್ಪರ ಮರ್ಯಾದಿ ಗೌರವ ಏನಾರ ಆಕಿಗೆ ದೊಡ್ಡೋರ್ ಅದಾರ ಅನ್ನೋ ಅಂಜಿಕೆ ಅಳವು ಏನಾರ ಇತ್ತ ಮುಂದೆ ಬಂದು ಹೆಂಗ್ ನಿಂತಿದ್ಲ ತೆಗಿರಿ ನೀ ಬೇಡ ಅಂತ ಹೇಳ್ರಿ. ಹೋಗ್ಲಿ ಬಿಡು, ಯಾಕ ಈಕಿ ಬೇಡೇ ಬೇಡ ಅಂತಾಳ ಅಂದಮೇಲೆ ಈಗ ನಾನಾರ ಏನು ಮಾಡಕ್ಕಾಕತಿ. ಸ್ವಲ್ಪರ ನಿನಗೆ ಏನಾರ ನಿನಗ ಅಂಜಿಕೆ ಅಳಕ್ ಅನ್ನೋದು ಏನಾರ ಐತೆ ನಿನಗ ಏನಾತವ ನಾನೇನ್ ಮಾಡ್ದೆ ಎಲ್ಲದಕ್ಕೂ ಒಟ್ಟು ನನಗೊಂದು ಏನ್ ಬೈಲಿ ಅಂತ ಕಾಯ್ತಿರ್ತೀಯಲ್ಲ ನೀನು ಏನ್ ಬೈಲಿ ಮಾನ್ಗೇಡಿ ಊರ್ ಮಾನ್ಗೇಡಿ ಥೂ 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 ಅಲ್ಲ ಮದ್ವಿಗೆ ಹುಡುಗಿನ ನೋಡಕ್ ಬರಾಕತ್ರ ತೀರ ಅಲ್ಲ ಎಷ್ಟು ನಾಚಿಕೆ ಇರ್ತೈತಿ ಎಷ್ಟು ಒಂಥರ ಒಳಗೆ ಹೆದರಿಕಿರ್ತೈತಿ. ಅಲ್ಲ ನಿನಗೇನು ಹೇಳ್ಬೇಕಾಗಿಲ್ಲ ಬಿಡು ಹೆಣ್ಮಕ್ಳಿಗೆ ಅಂತಂದ್ರೆ ಅವ್ರ ಇದ್ರಿಗೆ ಪರಿ ಮಾತಾಡ್ತಿ ಯಾಕ ಏನ್ ಬಿಸ್ನೆಸ್ ಮಾಡ್ತಾರ ಅವ್ರು ಅಂತೇಳಿ ನಿನಗೆ ನಿಮ್ಮ ಅಪ್ಪನ ಕೇಳಿದ್ರೆ ನಿಮ್ಮ ಅಪ್ಪ ಹೇಳ್ತಿದ್ದಿಲ್ಲನ ಅವ್ರಿಗೆ ಕೇಳ್ಬೇಕನ್ ನೀನು. ಅದು ಅವ್ನ್ ಗೆಟ್ಟು ಪಗಾರ ಅಂತಂದೇಳಿ ಅವ್ರು ಏನು ಮೊದಲ ಹೇಳಿಲ್ಲ ಅಂತ ಮಾಡಿ ಯಾಕ ನಿಮ್ಮ ಅಪ್ಪನ ಅಂತೇಳಿ ಕೇಳ್ಬೋದಿತ್ತಲ್ಲ ನೀನು. ಅದನ್ನ ಅವ್ರಿಗೆ ಕೇಳೋ ಕೆಲ್ಸಿತ್ತ ನಿನಗೆ. ನೋಡು ನೀ ಮಾಡ್ತಿರೋದು ಸರಿ ಇಲ್ಲ ನೀನು. ಏನಂತ ತಿಳ್ಕೊಂಡ್ಬಿಟ್ಟಿ ನಾ ಅಲ್ಲಿ ಹೋಗುದು ನಿನ್ನ ಮರ್ಯಾದೆ ಅಲ್ಲ ನಿಮ್ಮ ಅಪ್ಪನ ಮರ್ಯಾದೆ. ಮಗಳು ಎಷ್ಟು ಜೋರದಾಳಪ್ಪ ಶ್ರೀಧರನ್ ಮಗಳು ಅಂತೇಳಿ ನಿಮ್ಮ ಅಪ್ಪಗಂತಾರಲ್ಲೇ ಅರ್ಥ ಮಾಡ್ಕೋ. ಏನು ಹುಚ್ಚು ಹುಡುಗಿ ಕೆಲಸ ಮಾಡ್ತೀನಿ ನೀನು ತೀರಾ ಹಿಂಗೆ ಮಾಡಬಾರ್ದು ಬಿಡು. ಹಿಂಗೆ ಏನ್ರಿ ಫೋನ್ ಮಾಡಿದ್ರಲ್ಲ ಅವ್ರು ಏನಂದ್ರು? ಯಾಕೋ ಸರಿ ಹೊಂತಾ ಇಲ್ಲ. ಇದ್ದಿದ್ದ ಹೇಳ್ತೇನೆ ಶ್ರೀಧರ, ನಮ್ಮ ಮನ್ಯಾಗ ನನ್ನ ಹೆಂಡತಿ ಅಂತಾಳ ಹುಡುಗಿ ಯಾಕೋ ಸ್ವಲ್ಪ ಜೋರು ಇದ್ದಂಗೆ ಅದಾಳ, ಬೇಡ ನಮ್ಮ ಮಂತ್ಯಾನಕ್ಕೆ ಹೊಂದಾಣಿಕೆ ಆಗಲ್ಲ ಅಂತ ಅಂದಾಳಂತ. ಹಂಗಂದ್ಮೇಲೆ ಏನು ಮಾಡ್ಬೇಕು? ಅವ್ರೇನಪ್ಪ ನನಗೆ ಹೊಂದಾಣಿಕೆ ಆಗಲ್ಲ ಅಂತ ಹೇಳೋದು ನನಗೆ ಇಷ್ಟ ಆಗಲಿಲ್ಲ. ಅಮೆರಿಕ ಕಳ್ಸಲ್ಲಂತೆ ಮಗನ್ನ ಬೆಚ್ಚಗೆ ಸೆರಗ್ನ ಗಂಟಾಕಿಟ್ಕೋತಾಳಂತ. ಯಾರಿಗೆ ಬೇಕಾಗೈತೆ ಬೆಚ್ಚ ಗಂಟಾಕಿಟ್ಕೊಳ್ಳೋದಾದ್ರೆ ಇಟ್ಕೊಳ್ಳಲ್ಲೇ. ಅಷ್ಟೆಲ್ಲ ಓದಿಸಿ ಡಿಗ್ರಿ ಎಲ್ಲ ತೊಗೊಂಡ್ಮೇಲೆ ಖಾಲಿ ಪೀಲಿ ಮನೆಯಾಗಿರೋ ಬದಲಿ ನಾನು ಹೋಗಿ ಹೊರದೇಶದಾಗ ದುಡಿದ್ರೆ ಇನ್ನೂ ಹೆಚ್ಚಿಗೆ ದುಡಿಬೋದಾ, ಆರಾಮಾಗಿರ್ಬೋದಾ, ಹೊರದೇಶದಾಗ ನನ್ನ ಮಗ ಅಂತ ಹೇಳ್ಕೋಬೋದಾ. ನಾನು ಹೊರದೇಶದಾಗ ಇರ್ತೀನಲ್ಲ ಅನ್ನೋ ಫ್ರೀಡಮ್ಗೆ ಒಪ್ಕೊಂಡಿದ್ದು. ಇವ್ರು ಚಾಕ್ರಿ ಮಾಡ್ಕೊಂಡಿದ್ರೆ ನನಗಾಗಂಗಿಲ್ಲ ಅಷ್ಟೇ. ಅದು ಅದೇ ಸಾಲದಕ್ಕೆ ಒಬ್ಬ ತಂಗಿ ಬೇರೆ ಅದಾಳ. ಅಯ್ಯೋ ದೇವ್ರೆ ನನ್ನ ಕೈಲಾಗಲ್ಲ. ಅವ ಫಸ್ಟ್ ಅವ್ರು ಹೊರದೇಶಕ್ಕೆ ಕಳ್ಸಲ್ಲ ಅಂತ ಅಂದಮೇಲೆ ನಂಗೆ ಇದು ಒಪ್ಪಿಗೆ ಇಲ್ಲ ಅಂತ ಮನ್ಸಿಗೆ ಅನ್ಸಿದ್ಮೇಲೆ ನಾನು ಆ ಥರ ಮಾತಾಡಿದ್ದು. ಒಪ್ಕೋಬಾರ್ದು ಇವ್ರು ಅಂತೇಳಿ. ಅಲ್ಲ ಒಪ್ಕೋಬಾರ್ದು ಇವ್ರು ಅಂತೇಳಿ ಅಂತ ಅಂತೀಯಲ್ಲ, ಅಂದರೆ ನಿನ್ನ ಮದುವೆ ಆಗ್ಬೇಕಂತದಿಯಾ ಏನೋ ಹಿಂಗೆ ಇರ್ಬೇಕಂತ ಮಾಡಿಯ? ಏನಪ್ಪ ನಿನ್ನ ಲೆಕ್ಕನೇ ಹತ್ತು ಬಿಡು ನನಗೆ. ಏನು ಆಟ ನಿಂದು? ಏನಾತನ ನಿಂದೊಂದು ಕತ್ತಿ ಆಯ್ತಾಗ ನಿನ್ನ ಮದುವೆ ಆಗೈತಲ್ಲ ಬಿಡು. ಇನ್ನು ನನ್ನ ಮದುವೆ ಆದ್ಮೇಲೆ ನಿಂದ ಆಗ್ಬೇಕು ಅಂತ ಏನಾರ ಮಮ್ಮಿ ಪಪ್ಪ ಅಂದಾರ ಅಂತಂದ್ರೆ ನೀನು ಅವಸರ ಮಾಡೋದ್ರಾಗ ಒಂದು ಅರ್ಥ ಐತಿ. ನನ್ನ ಮದುವೆಗಿಂತ ಮುಂಚೆನೇ ಮದುವೆ ಮಾಡ್ಕೊಂಡು ನೀನೇನಾರ ತಂಗಿ ಮದುವೆ ಮಾಡಿ ಮಾಡ್ಕೋಬೇಕು ಅಂತ ಏನಾರ ಅಂದಿಯಾ? ಇಲ್ಲ. ಅಂದಮೇಲೆ ಯಾಕಣ ಟೆನ್ಷನ್ ತಗೊಂತಿ? ಆರಾಮಾಗಿರು, ಬಿಚ್ಚು. ನನಗೇನು ಅವಸರ ಇಲ್ಲ. ನಾನು ಒಂದು 2-3 ವರ್ಷ ಬಿಟ್ಟು ಮಾಡ್ಕೊತೀನಿ ಅಂತ ಮೊದಲೇ ಹೇಳಿದ್ದಿಲ್ಲ. ನೀವೇ ಅವಸರಲ್ಲೇ ಮದುವೆ ಮಾಡಕತ್ತೀರಿ. ಆರಾಮ್ ಹುಡುಕ್ರಿ ನನಗಿಷ್ಟ ಆದಂಥ ಹುಡುಗನ್ನ. ಹೌದನಾ? ದಾರಿ ತಪ್ಪಿ ಹೊಂಟಿಯಲ್ಲ ಅದಕ್ಕೆ ಮದುವೆ ಮಾಡಕತ್ತತಿ. ಅಲ್ಲ ಚುಡಿದಾರ್ ಹಾಕೊಂಬಂದು ನಿಂತಿಯಲ್ಲ, ಒಂದು ಸೀರೆ ಉಟ್ಕೊಂಬರಕ್ಕಾಗಲ್ಲ ನಿನಗೆ. ಅವ್ರು ಬಂದ್ಮೇಲೆ ಎಷ್ಟೊತ್ತನ ಕುಂತ್ರ ಖಾಲಿ ರೂಮ್ನೇ ನಿಂತಿಲ್ಲ, ಒಂದು ಸೀರೆ ಉಟ್ಕೊಂಬಂದು ನಿಂತಿದ್ರಕ್ಕಿದ್ದಿಲ್ಲ. ಹಿಂಗೆ ಯಾಕೆ ಮರ್ಯಾದೆ ಕಳಿತಿ ಅಂತ. ಅವ ನಿಂದೊಂದು ಕತ್ತಿ ಆಯ್ತಾಗ ನೀನು ಸೊಸಿ ಪ್ಯಾಂಟ್ ಶರ್ಟ್ ಹಾಕೋಬೋದು, ನಾನು ಚುಡಿದಾರ್ ಹಾಕೋಬಾರ್ದಲ್ಲ? ನಿನಗೆ ಎಷ್ಟು ಸಲ ಹೇಳೀನಿ ಅತ್ತಿಗೆ ಅನ್ನೋದು ಕಲಿ, ಬಾಯಿಗೆ ಬಂದಂಗೆ ಮಾತಾಡಬೇಡ ಅಂತೇಳಿ. ಈಗ ಹಂಗಾರ ಅವ್ರು ಬಂದು ನೋಡ್ಕೊಂಡಿದ್ದೇನು ಉಪಯೋಗ ಇಲ್ದಂಗೆ ಆತನ್ರಿ? ಉಪಯೋಗ ಇಲ್ದಂಗೆ ಆತ. ಆಮೇಲೆ ನಾನು ಇನ್ನೊಂದು ಮಾತು, ನನಗೆ ಪರಿಚಯ ಇದ್ದವ್ರು ಯಾರನ್ನೂ ಕರೆಯಲ್ಲ ಇನ್ಮೇಲೆ. ಯಾವುದಾದ್ರೂ ಒಂದು ಒಳ್ಳೆ ಬ್ರೋಕರಿಗೆ ಹೇಳ್ತೀನಿ, ಹೆಣ್ಣು ಗಂಡು ಇದು ಯಾವುದಾದ್ರು ಚಲೋ ಇದ್ರೆ ಹೇಳ್ರಿ ಅಂತ. ಯಾಕಂದ್ರೆ ಎಲ್ಲರ ಕಡೆ ಒಂದು ಮರ್ಯಾದೆ ಕಳ್ಕೊಳ್ಳೋ ಕೆಲಸ ಆಗಬಾರ್ದಲ್ಲ. ಆತ್ರಿ, ನೀವು ಇನ್ಯಾರು ಗೊತ್ತಿದ್ದವ್ರಿಗೆ ಹೇಳಕ್ಕೋಬೇಡ್ರಿ. ಯಾರಿಗಾರ ಹೊರಗಿನವ್ರಿಗೆ ಹೇಳ್ರಿ, ಹೊರಗಿನ ಮಂದಿನ ಕರ್ಕೊಂಬರ್ಲಿ. ಅಪ್ಪ ನಾ ಹೇಳ್ತೇನೆ ಕೇಳ್ರಿ. ಅವ್ರಿಗಾದ್ರು ನೀವು ಹೇಳೋದಾದ್ರೆ ಹುಡುಗಿಗೆ ಅಕ್ಕ ತಂಗಿ ಯಾರು ಇರಬಾರ್ದು, ತಂದೆ ತಾಯಿ ಅಷ್ಟೇ ಇರಬೇಕು. ಆಮೇಲೆ ಜಾಸ್ತಿ ರಿಚ್ ಫ್ಯಾಮಿಲಿಯವರು ಆಗಿರ್ಬೇಕು. ಜಾಸ್ತಿ ಅಂತಂದ್ರೆ ಜಾಸ್ತಿ ರಿಚ್ ಫ್ಯಾಮಿಲಿಯವ್ರು ಆಗಿರ್ಬೇಕು. ಆಮೇಲೆ ಹುಡುಗ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡೋದೇ ಒಳ್ಳೇದಂತೆ. ನಾನು ಕೆಲಸಕ್ಕಿದ್ದು ಬಿಟ್ರೆ ಏನಾಕೈತಿ ಅಂದರೆ ಅವ್ರಿಗೆ ಎಲ್ಲರೂ ಹೊರಗೆ ಹೋಗ್ಬರೋಣ ಅಂತಂದ್ರೆ ಟೈಮ್ ಇಲ್ಲ ಅಂತ ಹಿಂಗೆ ಅಂದ್ಬಿಡ್ತಾರೆ. ಅದ್ರ ಬದಲು ಸ್ವಂತ ಬಿಸ್ನೆಸ್ ಆದರೆ ಅವರೇ ಸುಟಿ ಮಾಡಿ ಆರಾಮಾಗಿ ಎಲ್ಲಾದರೂ ಹೋಗಿ ಬರ್ಬೋದು. ಅದಕ್ಕೆ ಅಪ್ಪ ನಂಗೆ ಆ ಥರ ಕ್ವಾಲಿಫಿಕೇಷನ್ ಇರಬೇಕು. ಹುಡುಗಿಗೆ ಮಾತ್ರ ಅಕ್ಕ ತಂಗಿ ಯಾರೂ ಇರಬಾರ್ದು. ಏನು ಹುಡುಗಿಯೋ ಏನು ಮಾಮ, ನಂಗೆ ಲೇಟ್ ಆಯ್ತು, ನಾನು ಬರ್ತೀನಿ. ನಾನು ಇವತ್ತು ನೋಡ್ರಿ ಮಧ್ಯಾಹ್ನ ಮೇಲೆ ತೆಗಿತೀನಿ ಇದ್ದೆ, ಟೈಮೇ 2 ಗಂಟೆ ಮೇಲೆ ಆಯ್ತು. ಇವತ್ತೇನು ತೆಗಿಯಲ್ಲ ಹಂಗಾರೆ ಶಾಪ್. ನಾಳೆ ಬೆಳಗ್ಗೆನೇ ತೆಗಿತೀನಿ, ಬೇಗ ಬರ್ತೀನಿ ಮಾವ, ಬರ್ತೀನಿ. ಅಮ್ಮ ಬರ್ತೀನಿ. ಓಕೆನವಾ? ಸರಿ ಹೋಗ ಹಂಗಾರೆ. ಅವ ಬಿಟ್ಟು ಬರ್ತೀನಿ ತಗೋ ಹಂಗಾರೆ. ಹಾಂ ಆಯ್ತಪ್ಪ. ಏನು ಒಟ್ಟು ಆಗಲ್ಲ ಬಿಡು. ಈ ಹುಡುಗಿ ನಮ್ಮ ಮನೆಗೆ ಹೊಂದಾಣಿಕೆ ಆಗಲ್ಲ ಅಂತ ಅಶ್ವಿನಿ ಬಗ್ಗೆ ನಾನು ಅಂದ್ಕೊಂಡೆ. ಅಡ್ಡಿಲ್ಲ, ಹುಡುಗಿ ಚಲೋನೇ ಐತಿ, ಹಾಗೇನು ತಿಳುವಳಿಕೆಲ್ದ ನಡ್ಕೊಳ್ಳೋ ಅಂತ ಹುಡುಗಿಯೆಲ್ಲ ಹೇಳಿದ್ರು ಅರ್ಥ ಮಾಡ್ಕೊತಾಳೆ. ಪ್ಯಾಂಟ್ ಶರ್ಟ್ ಹಾಕೊಂಡಿದ್ಲಲ್ರಿ, ಅವ್ರು ಬರ್ತಾರವಾ, ಬೇಡ ಇಂಥ ಅರ್ಬಿ ಹಾಕೋಬೇಡ, ಮನೆ ಸೊಸಿ ಅಂತೇಳಿ ನೋಡ್ತಾರೆ, ಒಂದು ಚಂದನ್ ಸೀರೆ ಉಟ್ಕೋರುವ ಅಂದೆ. ಪಾಪ ಅನ್ನೋದೊಂದೇ ಸೊನ್ನೆ, ಪಾಪ ಸೀರೆ ಉಟ್ಕೊಂಡ್ಲರಿ, ಏನೂ ಮಾತಾಡಲಿಲ್ಲ. ಆಯ್ತಮ್ಮ ಅಂತೇಳಿ ಸುಮ್ಮನೆ ಉಟ್ಕೊಂಡ್ಲು. ಚುಡಿದಾರ್ ಹಾಕೊಂತಾನೆ ಅಂದ್ಲು, ಬೇಡ ಸೀರೆ ಉಟ್ಕೊಂಡ್ನಲ್ಲ, ಪಾಪ ಸೀರೆನೇ ಉಟ್ಕೊಂಡ್ಲು. ಆದ್ರೆ ನಮ್ಮಕ್ಕಿ ಚುಡಿದಾರ್ ಹಾಕೊಂಡು ನಿಂತ್ಲು. ಏನು ನೋಡ್ರಿ ಇದಕ್ಕೆ, ಏನು ಹೇಳ್ಬೇಕು ನೋಡ್ರಿ ಇದಕ್ಕೆ. ಹೋಗ್ಲಿ ಬಿಡ, ಬೇಜಾರು ಮಾಡ್ಕೋಬೇಡ.